ದರ್ಶನ್ ಅವರಿಗೆ ಜಾಮೀನು ಕೊಡಿಸುವಂತ ನಿಟ್ಟಿನಲ್ಲಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯ ವ್ಯತ್ಯಾಸ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಸಿಆರ್ಪಿಸಿ ಸೆಕ್ಷನ್ 172ರ ಅಡಿ ಹಲವು ಕ್ರಮಗಳು, ಅನುಸರಿಸಬೇಕಾದ ಕ್ರಮ ಏನಿದೆ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ಆದ್ರೆ ಅದು ಅನುಕರಣೆ ಆಗಿಲ್ಲ. ಕೇಸ್ ಡೈರಿಯಲ್ಲಿ ಸಾಕ್ಷಿಯ 161 ಹೇಳಿಕೆಯನ್ನು ಕೂಡ ದಾಖಲಿಸಬೇಕು. ಅರ್ಜಿಯಲ್ಲಿ 69, 77, 78, 79 ಸಾಕ್ಷ್ಯ ಇಲ್ಲ, ಹೇಳಿಕೆ ಇಲ್ಲ. ಯಾವುದೇ ಸಾಕ್ಷಿಯ ಹೆಸರನ್ನು ಕೂಡ ಇಲ್ಲಿ ನಮೂದು ಮಾಡಿಲ್ಲ. ಜೂನ್ 15ರಂದು ಇವರ ಹೇಳಿಕೆಯನ್ನ ದಾಖಲಿಸಿದ್ದರೆ ರಿಮಾಂಡ್ ಅರ್ಜಿಯಲ್ಲಿ ಯಾಕೆ ಹೇಳಿಲ್ಲ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೂರನೇ ರಿಮಾಂಡ್ ಅರ್ಜಿಯ ವೇಳೆಯಷ್ಟೇ ಸಾಕ್ಷಿಯ ಹೇಳಿಕೆ ಉಲ್ಲೇಖ ಆಗಿದೆ. ಸಾಕ್ಷಿ ಸೆಕ್ಯೂರಿಟಿ ಗಾರ್ಡ್ ಹೆಸರು ಉಲ್ಲೇಖ ಮಾಡಲಾಗಿದೆ ಮೂರನೇ ರಿಮಾಂಡ್ ಅರ್ಜಿಯಲ್ಲಿ. ಉಳಿದಂತದ್ರಲ್ಲಿ ಯಾಕೆ ಹೆಸರುಗಳನ್ನ ಉಲ್ಲೇಖ ಮಾಡಿಲ್ಲ, ಸಾಕ್ಷಿಗಳ ಹೇಳಿಕೆ ಯಾಕಿಲ್ಲ? ಸಾಕಷ್ಟು ರಿಮಾಂಡ್ ಅರ್ಜಿಗಳನ್ನ ಸಲ್ಲಿಸಲಾಗಿತ್ತಲ್ಲ, ಅದರಲ್ಲಿ ಯಾಕೆ ಸಾಕ್ಷಿಗಳ ಹೇಳಿಕೆ ಇಲ್ಲ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೆ ಯಾವುದೇ ಸಾಕ್ಷಿಯ ಹೆಸರನ್ನು ಕೂಡ ನಮೂದು ಮಾಡಿಲ್ಲ ಅಂತ. ಒಂದು ಕಡೆಯಲ್ಲಿ 161 ಅಡಿಯಲ್ಲಿ ಪೊಲೀಸರು ತಮಗ್ ಬೇಕಾದಾಗೆ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬಹುದು ಅನ್ನುವಂತ ವಾದವನ್ನ ಮುಂದಿಟ್ರು. ಜೊತೆಗೆ 161 ಹೇಳಿಕೆಗೆ ಯಾವುದೇ ರೀತಿಯಾದಂತಹ ಮೌಲ್ಯ ಇಲ್ಲ ಅನ್ನೋದಾಗಿ ಹೇಳಿದ್ರು. ಅದರ ನಡುವೆ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೇಳಿಕೆ ಇಲ್ಲ. 79ನೇ ಸಾಕ್ಷಿ, 78, 77 ಹಾಗೆ 69 ಸಾಕ್ಷಿಯ ಹೇಳಿಕೆ ಇಲ್ಲ. ಜೊತೆಗೆ ಯಾವುದೇ ಸಾಕ್ಷಿಯ ಹೆಸರನ್ನು ಕೂಡ ಇಲ್ಲಿ ನಮೂದು ಮಾಡಿಲ್ಲ. ಮೂರನೇ ರಿಮಾಂಡ್ ಅರ್ಜಿಯಲ್ಲಿ ನಾವು ಗಮನಿಸಬಹುದು. ಬಟ್ ಉಳಿದಂತದ್ರಲ್ಲಿ ಯಾಕೆ ನಮೂದಾಗಿಲ್ಲ ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು. 15ರಂದು ಇವರ ಹೇಳಿಕೆಯನ್ನ ದಾಖಲಿಸಿದ್ರೆ ರಿಮಾಂಡ್ ಅರ್ಜಿಯಲ್ಲಿ ಯಾಕೆ ಹೇಳಿಲ್ಲ? ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಕೂಡ ಸೇರಿದಂತೆ. ಸೊ ಈ ರೀತಿಯಾಗಿ ಪ್ರೊಸೀಜರಲ್ ಏನೇನು ಲ್ಯಾಪ್ಸ್ ಆಗಿದೆ ಅವೆಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, ಈ ಚಾರ್ಜ್ ಶೀಟ್ ನಲ್ಲಿಯೇ ಇಷ್ಟೊಂದು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಜೊತೆಗೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ. ಒಂದೊಂದು ಸಾಕ್ಷಿಯ ಹೇಳಿಕೆಯ ವ್ಯತ್ಯಾಸದ ಜೊತೆಗೆ ಒಬ್ಬರೇ ಕೊಟ್ಟಿರುವಂತ 161 ಹಾಗೆ 164 ಅಡಿಯಲ್ಲಿ ದಾಖಲಾದಂತಹ ಹೇಳಿಕೆಯಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ತಮಗ್ ಬೇಕಾದಾಗೆ ದಾಖಲು ಮಾಡಿದ್ರ ಸಾಕ್ಷಿಗಳ ಹೇಳಿಕೆಯನ್ನ? ಇವೆಲ್ಲ ಪ್ರಶ್ನೆಗಳನ್ನ ಸಿವಿ ನಾಗೇಶ್ ಅವರು ಕೋರ್ಟ್ನ ಮುಂದಿಡ್ತಾ ಇದ್ದಾರೆ. ಇನ್ನು ರಿಮಾಂಡ್ ಅರ್ಜಿ ಸಲ್ಲಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದರಲ್ಲಾದಂತಹ ತಪ್ಪುಗಳು, ಅದರಲ್ಲಿ ಕಾಣಿಸ್ತಾ ಇರುವಂತಹ ವ್ಯತ್ಯಾಸಗಳು, ಇವುಗಳನ್ನು ಕೂಡ ತಮ್ಮ ವಾದದಲ್ಲಿ ಸೇರಿಸಿಕೊಂಡಿದ್ದಾರೆ. ಯಾವುದೇ ಸಾಕ್ಷಿಯ ಹೆಸರನ್ನ ಅಲ್ಲಿ ನಮೂದು ಮಾಡಿಲ್ಲ. ಎಕ್ಸೆಪ್ಟ್ 3rd ರಿಮಾಂಡ್ ಅರ್ಜಿಯನ್ನ ಒಂದು ಹೊರತುಪಡಿಸಿ ಬೇರೆದರಲ್ಲಿ ಯಾವುದೇ ಸಾಕ್ಷಿಯ ಹೆಸರುಗಳು ನಮೂದಾಗಿಲ್ಲ. ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ.